ಅವ್ರ ವಿಚಾರ ಮಾತಾಡುವಲ್ಲ, ಅವರೆಲ್ಲ ರಾಷ್ಟ್ರೀಯ ನಾಯಕರ ವಿಚಾರ ಬೇಡ. ನಮಗೆ ನಮ್ಮಿರ್ತಕ್ಕಂಥ ತಾಲೂಕು ವಿಚಾರ, ಜಿಲ್ಲೆ ವಿಚಾರ ಮಾತಾಡೋಣ. ನಮ್ಗೆ ಹೈಕಮಾಂಡ್ ಹೇಳಿರೋದು, ನೀನ್ ಅಭ್ಯರ್ಥಿ ಮುಂದಿನ ದಿನಗಳಲ್ಲಿ ನೀನೇ ಕ್ಯಾಂಡಿಡೇಟು, ಹೋರಾಟ ಮಾಡಿ ಗೆದ್ಕೊಂಬತ್ತೀರಾ, ಗೆಲ್ಲಿಸ್ತೀರಿ ಅಂತ ಹೇಳಿದ್ರೆ ನಾನು ನಮ್ಮ ಕಾರ್ಯಕರ್ತಗಳಿಗೆ ಇಷ್ಟಪಡ್ತೀನಿ. ನಾನು ಟಿಕೆಟ್ ನಮ್ಮ ಜವಾಬ್ದಾರಿ ಏನು ಇರ್ತಕ್ಕಂಥ ಟಿಕೆಟ್ ನನ್ನ ಜವಾಬ್ದಾರಿ, ನೀವು ಹೋರಾಟ ಮಾಡಿ ಗೆಲ್ಸೋ ಜವಾಬ್ದಾರಿ ನಿನ್ಗೂ ನಮ್ಮ ಕಾರ್ಯಕರ್ತಗಳಿಗೆ ಇಷ್ಟಪಡ್ತೀನಿ. ಯಾರು ಗೊಂದಲ ಬೇಡ. ಸೂರ್ಯಚಂದ್ರ ಎಷ್ಟು ಸತ್ಯ ಅವತ್ತು ಹೇಳಿದ್ರೆ ಇವತ್ತು ಹೇಳ್ತಿದ್ರೆ ನಾನು ಅಭ್ಯರ್ಥಿ ಆಗೋದು ಖಚಿತ, ಗ್ಯಾರಂಟಿ. ಇಲ್ಲ ಪಕ್ಷೇತರ ಹಾಕೋಣ, ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇಟ್ಕೋತೀನಿ. ಅಲಯನ್ಸ್ ಆದ್ರೆ NDA ಇಂದ ನಮ್ಮ ಕೇಂದ್ರದ ಇರ್ತಕ್ಕಂಥ ಕೇಂದ್ರದ ಮುಖಂಡರು ಟಿಕೆಟ್ ಕೊಡ್ತಿದ್ದೆ ಅಂದ್ರೆ ಹೋರಾಟ ಮಾಡ್ತೀವಿ. ಹೌದು, NDA ಅಭ್ಯರ್ಥಿ ನಾನೇ. ಅವ್ರು ನಾನೇ ಅಂತ ಅವರು ಅಂತಾರೆ ಸರ್, ಎಲ್ಲರೂ ಹೇಳ್ತಾರೆ ಈಗ JDS ಬರ್ತಾರೆ, ಮಸಾಲೆ ಜನ ಸರ್ ನನಗೆ ಗೊತ್ತಿಲ್ಲ. ಅದು ಅವ್ರು ಬಿಟ್ಟಿರ್ ಸರ್, ಅವ್ರ ಪಕ್ಷದ್ದು ಅವ್ರವ್ರು ಬಿಡ್ತಾರ, ಅವರಲ್ಲೇ ಇದು ಸರ್. ನಾನು ಅದು ಹೇಳಕ್ ಇಷ್ಟಪಡಿಲ್ಲ. ಹೆಂಗೆ ನಾವು ಅಲಯನ್ಸ್ ಅಲ್ಲಿ ಇದ್ದೀವಿ, ಒಂದೇ ಅಲಯನ್ಸ್ ಅಲ್ಲಿ ಎಣ್ಣೆಯಲ್ಲಿ ಇದ್ದೀವಿ. ನಾವು ಅವ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಮೊನ್ನೆ ಕಾರ್ಯಕರ್ತರ ಸಭೆಯಲ್ಲಿ ಕೃಷ್ಣಪ್ಪ ಅವರು ನನ್ನ ಅಭಿವೃದ್ಧಿ ಏನಾಗಿದೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನನ್ನ ಅಭಿವೃದ್ಧಿ ಬೇಕಾದ್ರೆ ಲೀಸ್ಟ್ ಕೊಡ್ತೀನಿ, ಪಟ್ಟಿ ಕೊಡ್ತೀನಿ, ಎಷ್ಟು ಕೋಟಿ ಕೆಲಸ ಆಗಿದೆ, ಎಷ್ಟು ರಸ್ತೆ ಆಗಿದೆ, ಎಷ್ಟು ರಸ್ತೆ ಆಗಿದೆ ಅಂತ. ಸರ್ ಮೈತ್ರಿ ಅಭಿವೃದ್ಧಿ ಅಂದ್ರೆ ದುಡ್ಡು ಕೊಡಬೇಕಲ್ಲ, ಸರ್ಕಾರ ದುಡ್ಡು ಕೊಡ್ಬೇಕಲ್ಲ. ಸರ್ಕಾರ ದುಡ್ಡು ಕೊಟ್ಟಿಲ್ಲ, ಇವ್ರು ಏನು ಮಾಡಿಲ್ಲ, ಏನು ಕೆಲಸನೇ ಆಗಿಲ್ಲ. ಸರ್ಕಾರ ಕೊಟ್ಟಿರ್ತಾನೆ, ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮ ಸರ್ಕಾರ ಇಲ್ವಲ್ಲ. ಕಾಂಗ್ರೆಸ್ ಸರ್ಕಾರ ಅವ್ರು ದುಡ್ಡು ಕೊಟ್ರೆ ನಮ್ಮ ಕೃಷ್ಣಪ್ಪ ಕೆಲಸ ಮಾಡ್ತಾರೆ, ದುಡ್ಡೇ ಇಲ್ಲವಲ್ಲ. ಒಂದು ಇಡೀ ಮಣ್ಣಾಗಕ್ಕೂ ಸಹ ದುಡ್ಡು ಕೊಡ್ತಿಲ್ಲ. ಮೈತ್ರಿ ಸಮರ್ಥನೆ ಮಾಡ್ಕೋಬೇಕಲ್ಲ. ಮೊನ್ನೆ ಕೃಷ್ಣಪ್ಪ ಅವರು ಒಂದು ಮಾತು ಹೇಳಿದ್ರು ಕಾರ್ಯಕರ್ತರ ಸಭೆಯಲ್ಲಿ, ಮಸಾಲ ಜಯರಾಮ್ ಅವರು JDS ಬರಕ್ ಚಾನ್ಸಸ್ ಐತೆ ಅಂತ. ಅಂದ್ರೆ ಅವ್ರಿಗೆ ಗೊತ್ತಾಗಿರ್ಬೇಕು ನಾನು ಟಿಕೆಟ್ ಕೊಡ್ತಾರೆ ಅಂತ ಹೇಳಿ. ಅವರು ನನಗೆ ಟಿಕೆಟ್ ಕೊಡ್ಬೇಕು, ಅವರು ಕಳಿಸಿ ನನ್ನ ಗೆಲ್ಸ್ಕೋಬಹುದು ಕೃಷ್ಣಪ್ಪರಕ್ಕೆ. ನಾವು ಕೃಷ್ಣ ವಿಚಾರ ಮಾತ್ರ ಬೇಡ, ಯಾಕಂದ್ರೆ ಅವರೇ ಹೇಳಿರ್ಬೇಕು, ನೀವು ಕೇಳಬೇಕು ಹೇಳ್ತಾ ಇದ್ರಿ. ಕೃಷ್ಣಪ್ಪರ ನನ್ನ ಗೆಲ್ಸ್ಕೋಬಹುದು ಅನ್ಸುತ್ತೆ. ಅವರೇ ಲಾಸ್ಟ್ ಚುನಾವಣೆ ಅಂತ ಹೇಳಿದ್ರಲ್ಲ, ಅವರು ಹೋಸರಿನೇ ಸರ್ ನಾನು NDA ಟಿಕೆಟ್ ಆಕಾಂಕ್ಷಿ, NDA ಅಭ್ಯರ್ಥಿ, NDA ಟಿಕೆಟ್ ಆಕಾಂಕ್ಷಿ ನಾನು ಸಹಿತ. ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಆಕಾಂಕ್ಷಿ ನಾನು ಸಹಿತ, NDA ಅಭ್ಯರ್ಥಿ ನಾನು ಸಹಿತ. ಸರ್ ಈಗ ಅಂಟಿ ಕೃಷ್ಣಪ್ಪದವ್ರು ಏನ್ ಹೇಳಿದ್ರು ಅಂದ್ರೆ, ಟಿಕೆಟ್ ಫೈಟ್ ಇರೋದು ನನಗೆ ಮತ್ತೆ ಮಸಾಲೆ ಜಯರಾಮ್ಗೆ ಅಂತ ಸ್ಪಷ್ಟವಾಗಿ. ಸರ್ ಹೌದು, ನಾನು ಅವ್ರಿಗೆ ನಮ್ಗೆ ಅವ್ರಿಗೆ ಕಲಿಗೆ ನಾನು ಸೋತಿದ್ದು ಗೆದ್ದು, ನಾನು 60 ಸಾವಿರ ಹೊಡ್ತಾರೆ, ನಾನು ಹೋರಾಟ ಮಾಡ್ಲೇಬೇಕಾನ, ನಾನು ಟಿಕೆಟ್ ಟ್ರೈ NDA ಟಿಕೆಟ್ ಟ್ರೈ ಮಾಡ್ಲೇಬೇಕಾನ, ನಾನು ಮಾಡ್ಲೇಬೇಕಲ್ವಾ. ಬಿಜೆಪಿ ಆಗ್ತಿಲ್ಲ ಸರ್, ಈ ಬಿಜೆಪಿ ಆಗ್ತೀರಾ, ಅವ್ರು JDS ಆಗ್ತಾರೆ, ಎರಡು ಮುಂದಿನ ದಿನಗಳಲ್ಲಿ ಸಮೀಕ್ಷೆ ಮಾಡ್ತಾರೆ. ಯಾರ ಕೆಲಸ ಏನ್ ಮಾಡಿದ್ರೆ, ಏನ್ ಮಾಡ್ತಾರೆ, ಏನ್ ಮಾಡ್ಬೇಕು ಅಂತ ಸಮೀಕ್ಷೆ ಮಾಡ್ತಾರೆ. ಯಾವ ತರ ಕೊಡ್ಬೇಕು ಅಂತ ಅವರು ಸರ್ಕಾರದ ಸುಮ್ಮನೆ ಕೊಡ್ತಾರೆ, NDA ಸಮೀಕ್ಷೆ ಮಾಡಿ ಕೊಡ್ತಾರೆ. ಯಾರಿಗೆ ಕೊಡ್ಬೇಕು ನಿರ್ಣಯ ಕೇಂದ್ರದ ಮಾಡ್ತಾರೆ, ಸಮನ್ವಯ ಸಮಿತಿ ಇರ್ತದೆ, ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಅವಾಗ ಅದ್ರೊಂದು ನಾವೇನು ಹೋರಾಟ ಮಾಡಿ ನಾವು ಹೋರಾಟ ಮಾಡಿ ಟಿಕೆಟ್ ತರ್ತೀನಿ. ನಾನು ಸಹಿತ ಒಂದು 5 ವರ್ಷ ಸಾಗರ 2 ಸಲ ಗೆದ್ದಿದ್ದೀನಿ, 2 ಸಲ ಸೋತಿ, 1 ಸಲ ಗೆದ್ದ. ನಾನು 20 ವರ್ಷ ಆಯ್ತು ಅಲ್ಲಿ ತುರಿಕೆರೆ ಬಂದು. ನನಗೂ ಸಹಿತ ಆಡಳಿತ ಇಡ್ತಾ ಇಲ್ವಾ, ಮಾಡಿದಿಲ್ಲ ಆಡಳಿತನ, ಎಲ್ಲ ಒಳ್ಳೊಳ್ಳೆ ಆಡಳಿತ ಮಾಡಿದಿಲ್ಲ, ಒಳ್ಳೊಳ್ಳೆ ರಸ್ತೆ ಕಾಮಗಾರಿ ಮಾಡಿದಿಲ್ಲ, ಒಳ್ಳೊಳ್ಳೆ CC ರಸ್ತೆ ಮಾಡಿದಿರಲ್ಲ, ಒಳ್ಳೊಳ್ಳೆ ನೀರಾವರಿ ಯೋಜನೆ ಮಾಡಿದ್ದೀನಲ್ವಾ, ಒಳ್ಳೊಳ್ಳೆ ಸ್ಕೂಲ್ ಕಟ್ಟಿದ್ದೀನಲ್ವಾ, ಕೋವಿಡ್ ಟೈಮಲ್ಲಿ ಎಲ್ಲರೂ ಸಹಕಾರ ಮಾಡಿದ್ದೀನಲ್ವಾ, ಏನ್ ಮಾಡಿಲ್ಲ, ಎಲ್ಲರೂ ಮಾಡಿದ್ದೀನಿ. ನಾನು ಹೇಳ್ತಕ್ಕ ಹೇಳ್ತೀನಿ, ನಮ್ಮ ಕಾರ್ಯಕರ್ತರು ಸಹಕಾರ ಕೊಟ್ಟರು, ಎಲ್ಲ ಒಂದು ಸ್ವಲ್ಪ ಹತಾಶರು ಆಯ್ತು, ಏನು ಮಾಡಕ್ಕಲ್ಲ. ಈ ಪರಿಸ್ಥಿತಿ ಇದ್ದೀವಿ. ಆದ್ರೆ ಮುಂದಿನ ದಿನಗಳಲ್ಲಿ NDA ಅಭ್ಯರ್ಥಿನೂ ಸಹಿತ ನಾನೇ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಾನೇ. ಯಾರೇ ಕೃಷ್ಣಪ್ಪ JDS ಬಂದು ಅವ್ರೇನಾರ ಬಾ ಅಂತ ಕರೆದ್ರೆ JDS ಟಿಕೆಟ್ ಕೊಡ್ಸಿದ್ದು ನಾವು ಹೋಗಿ ರೆಡಿ ಇದ್ದೀವಿ. ಕೃಷ್ಣಪ್ಪ ಹೇಳಿದ್ರ ಬಂದು JDSಗೆ ಅಂತ ಅಲ್ಲ, ಅವ್ರು ಕರೆದಾರಲ್ಲ ಈಗ ನನ್ನ ಕೃಷ್ಣಪ್ಪ ಕರೆದಾರಲ್ಲ, ನಿನ್ನೆ ಮೈತ್ರಿ JDS ಕೃಷ್ಣಪ್ಪ ಕರೆದಾರಲ್ಲ. ಈಗ ಇಂಟೆಲಿಜೆನ್ಸಿ ಗೆಲ್ಲ ಅಭ್ಯರ್ಥಿ ಯಾರು ಅಂತ ಚೆಕ್ ಮಾಡ್ತಾರಲ್ಲ, ಅವರು ಕ್ಯಾಂಡಿಡೇಟ್ ಗೆಲ್ಲ ಅಭ್ಯರ್ಥಿ ಬೇಕಲ್ಲ. ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಯಾವ ರೀತಿ 2 ವರ್ಷ ಚುನಾವಣೆ ಇದೆ. ನಾವು ನಾನು ತಲೆ ಕೆಡಿಸ್ಕೊಂಡಿಲ್ಲ, ಅವ್ರು ತಲೆ ಸ್ಟೇಟ್ಮೆಂಟ್ ಮಾಡ್ತಾರೆ, ಎದುರುಗಡೆ ನಾನು ಯಾಕೆ ಮಾಡ್ಲಿ, ನನ್ನ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ನಮ್ಮ ಪಕ್ಷದಲ್ಲಿ ಯಾವ ಗೊಂದಲದಲ್ಲಿ ಇಷ್ಟು ಜನ ಕಾರ್ಯಕರ್ತರು ಬಂದ ಲೀಡರ್ಗಳು ಪ್ರಮುಖವಾದವ್ರು ಕರೆದಿದ್ದೀವಿ. ಇಲ್ಲಿ ಯಾರ ಒಂದು ಗೊಂದಲೂ ಇಲ್ಲ ನಮ್ಮಲ್ಲಿ. ಯಾವ ಗೊಂದ ಇದೆ, ನಾನು ಅಭ್ಯರ್ಥಿ ಹೇಳ್ಕೊಂಡವ್ರು ನಮ್ಮಲ್ಲಿ ಅವ್ರದ್ದು ಗೊಂದ ಇದೆ. ಹೌದು, ನಮ್ದು ಶಿಸ್ತಿನ ಪಕ್ಷ, ನಮ್ದು ಶಿಸ್ತಿನ ಪಕ್ಷ, ನಮ್ಮ ಶಿಸ್ತಿನ ಪಕ್ಷ. ನಾವ್ ಹೇಳೋದು 2 ವರ್ಷ ಆಯ್ತಲ್ಲ, ಇನ್ನೂ
ಯಾಕೆ ಈಗಲೇ ಹಿಂಗೆಲ್ಲ ಆತರ ಮಾಡ್ತಾರಲ್ಲ? ನಾವಿಲ್ಲ ಸರ್, ನಮ್ದು ಆತರ ಇಲ್ಲ. ನಮ್ಗೆ ನಮ್ಮಲ್ಲಿ ಹಣದಲ್ಲಿರತಕ್ಕಂಥ ಗೊಂದಲ ಇಷ್ಟಕ್ಕೆಲ್ಲ ಕಾರಣ ಆಗಿರೋದು.